ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ 2-3 ಸವಾಲುಗಳನ್ನು ಎದುರಿಸ್ತಿದೆ. ಅಭೂತಪೂರ್ವವಾದಂತಹ ಜಯವನ್ನು ಚುನಾವಣೆಯಲ್ಲಿ ಪಡೆದು ಸರ್ಕಾರವನ್ನು ರಚಿಸಿದಂಥ ಕಾಂಗ್ರೆಸ್ಗೆ ಈಗ ಮಗ್ಗಲ ಮುಳ್ಳಾಗಿರುವುದು ಒಂದು ಒಳ ಏಟಿನ ಪೆಟ್ಟು. ಜೊತೆಗೆ ಇಲ್ಲಿ ಈಗ ಭ್ರಷ್ಟಾಚಾರದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ನಾಗೇಂದ್ರ ಅವರನ್ನು ಇಡಿ ಇಕ್ಕಳದಲ್ಲಿ ಸಿಲುಕಿಸಿಕೊಂಡಾಗಿದೆ. ಇಡಿ ಇಕ್ಕಳದಲ್ಲಿರುವಂಥ ನಾಗೇಂದ್ರ ಬಚಾವಾಗೋದು ಅಷ್ಟು ಸುಲಭ ಇಲ್ಲ. ಇದರ ಜೊತೆಗೆ ದದ್ದಲ್ ಕೂಡ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂಥ ದದ್ದಲ್ ಇವ್ರಿಗೂ ಕೂಡ ಈಗಾಗಲೇ ಇಡಿ ಇಕ್ಕಳದ ಶಾಕು ಎದುರಾಗುವಂಥದ್ದು ಸ್ಪಷ್ಟವಾಗ್ತಿದೆ. ಇದು ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನ ಸಂಪುಟಕ್ಕೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಹಗರಣದ ಕಪ್ಪು ಚುಕ್ಕೆ. ಆದರೆ ಇದರ ಜೊತೆಗೆ ಸೈಟ್ ಹಂಚಿಕೆ ವಿಚಾರ, ಮೂಡದ ಸೈಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಸ್ವತಃ CM ಸಿದ್ದರಾಮಯ್ಯನವರಿಗೆ ಈಗ ಸಂಕಷ್ಟ ಬಂದೊದಗಿದೆ. ಹೀಗಾಗಿ ಈ ನಡುವೆ ಈ ಎರಡೂ ಗೊಂದಲಗಳ ನಡುವೆ DK ಶಿವಕುಮಾರ್ ತಮ್ಮದೇ ಆದಂತಹ ಬೇರೆಯದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಸೈಲೆಂಟಾಗಿ ತನ್ನ ಕೆಲಸವನ್ನು ತಾನು ಮುಗಿಸ್ಕೊಳ್ಳುವಂತಹ ತಂತ್ರಗಾರಿಕೆಯನ್ನು DK ಶಿವಕುಮಾರ್ ಈಗ ಮಾಡಿದ್ದಾರೆ. ಈ ಎರಡೂ ಹಗರಣದಲ್ಲೂ ಕೂಡ DK ಶಿವಕುಮಾರ್ದು ಯಾವುದೇ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ. ಸೊ ದಟ್ ತುಂಬ ಆರಾಮಾಗಿರುವಂಥ DK ಶಿವಕುಮಾರ್ ತಮ್ಮ ಪಾಡಿಗೆ ತಮ್ಮ ಸ್ಟ್ರಾಟಜಿಗಳನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಈಗ ಎರಡು ಟೆನ್ಷನ್. ನಾಗೇಂದ್ರ ಹೇಳಿ ಕೇಳಿ ಸಿದ್ದರಾಮಯ್ಯ ಬಣದವರೇ, ಜೊತೆಗೆ ಇಲ್ಲಿ ಸಿದ್ದರಾಮಯ್ಯಂಗೆ ತನ್ನ ಹೆಂಡತಿಯ ಸೈಟು ಹಂಚಿಕೆ ವಿವಾದ, ಇದು ಬೇರೆ. ಹೀಗಾಗಿ ಇದೇ ಅವಕಾಶವನ್ನು ಈಗ ಬಳಸಿಕೊಳ್ತಿರುವಂಥ DK ಶಿವಕುಮಾರ್ ಪೂಜೆ ಪುನಸ್ಕಾರದ ಮೊರೆಯನ್ನು ಕೂಡ ಹೋಗಿದ್ದಾರೆ. ಹಾಗಾದರೆ DK ಶಿವಕುಮಾರ್ ಮಾಡಿಸಿದಂಥ ಆ ಪೂಜೆ ಆದರೂ ಯಾವುದು? ಈ ಮೂಲಕ DK ಶಿವಕುಮಾರ್ ಇಟ್ಟಂಥ ಗುರಿ ಏನೋ ಆ ಗುರಿಗೆ DK ಶಿವಕುಮಾರ್ ತಲುಪ್ತಾರೆ ಈ ಬಾರಿ? ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಸಿದ್ದರಾಮಯ್ಯ ಕನಸು ಮನಸ್ಸಿನಲ್ಲೂ ಕೂಡ ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ತಾವು ಕಲ್ಪನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ ಈಗ ಎದುರಾಗ್ತಿರುವಂಥ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಮೊನ್ನೆಯಷ್ಟೇ CM, DCM ಜೊತೆಗೆ KPCC ಅಧ್ಯಕ್ಷ ಈ 3 ಸ್ಥಾನಗಳ ಬಗ್ಗೆ ವಿವಾದ ಸೃಷ್ಟಿಯಾಗಿತ್ತು. ನಂತರ ಅದು ತಣ್ಣಗಾಯಿತು ಅನ್ನೋಷ್ಟೊತ್ತಿಗೆ ಈಗ ಮತ್ತೊಂದು ವಿವಾದ CM ಸಿದ್ದರಾಮಯ್ಯನವರಿಗೆ ಸುತ್ತಿಕೊಳ್ತು. ಅದೇ ವಾಲ್ಮೀಕಿ ನಿಗಮದಲ್ಲಿ ಆದಂತಹ 187 ಕೋಟಿ ರೂಪಾಯಿಯ ದೊಡ್ಡ ಹಗರಣ. ಈ ವಿಚಾರದಲ್ಲಿ ಈಗಾಗಲೇ SIT ತನಿಖೆಯನ್ನು ನಡೆಸ್ತಿದೆ. SIT ತನಿಖೆಯನ್ನು ನಡೆಸ್ತಿರುವಂತಹ ನಡುವಿನಲ್ಲಿ ಇಡಿ ಕೂಡ ಈಗಾಗಲೇ ರೇಡನ್ನು ಮಾಡಿ ನಾಗೇಂದ್ರ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಒಂದು ಕಡೆ ಇದ್ದರೆ, ದದ್ದಲ್ ಅವರನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಇದು ಸಹಜವಾಗಿ CM ಸಿದ್ದರಾಮಯ್ಯ ಸಂಪುಟದಲ್ಲಿ ನಡೆದಂಥದ್ದು. ಯಾಕೆಂತ ಹೇಳಿದ್ರೆ ಸಚಿವರಾಗಿದ್ದವರು ನಾಗೇಂದ್ರ, ಜೊತೆಗೆ DK ಶಿವಕುಮಾರ್ಗಿಂತಲೂ ಕೂಡ ಸಿದ್ದರಾಮಯ್ಯರಿಗೆ ತುಂಬ ಆಪ್ತರಾಗಿದ್ದವರು ನಾಗೇಂದ್ರ. ಹೀಗಾಗಿ ಇದು ಇಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವಾಗಿದೆ ಒಂದು ಭಾಗ. ಇನ್ನು ಎರಡನೇ ಭಾಗಕ್ಕೆ ಬಂದರೆ ಒನ್ಸ್ ಅಗೇನ್ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಸಿದ್ದರಾಮಯ್ಯನವರ ಒಳಗಿನ ಕುಟುಂಬದ ಒಳಗಿನೇ ಈ ಫ್ಯಾಮಿಲಿಯಲ್ಲಿ ಹಂಚಿಕೆ ಆದಂಥ ಸೈಟ್ನ ವಿಚಾರ. ಅದರಲ್ಲೂ ಕೂಡ ತನ್ನ ಕಟ್ಕೊಂಡಂಥ ಹೆಂಡತಿಗೆ ಹಂಚಿಕೆ ಆದಂಥ ಸೈಟ್ನ ವಿಚಾರದಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಇದನ್ನು ಕೂಡ BJP ಈಗ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅನ್ನುವಂತಹ ಹೋರಾಟದ ಅಸ್ತ್ರವನ್ನು ತೆಗೆದುಕೊಂಡು ಪಾದಯಾತ್ರೆಗೂ ಕೂಡ ಈಗ ತೀರ್ಮಾನವನ್ನು ಮಾಡ್ತಾ ಇದೆ BJP. ಈ ಎರಡೂ ಭಾಗದಲ್ಲಿ ಇಲ್ಲಿ ಒಂದು ಕಡೆ ವಾಲ್ಮೀಕಿ ನಿಗಮದ್ದು, ಮತ್ತೊಂದು ಕಡೆ ಮೂಡ ಹಗರಣ, ಈ ಎರಡರಲ್ಲೂ ಕೂಡ CM ಸಿದ್ದರಾಮಯ್ಯನವ್ರಿಗೆ ನೇರ ಎಫೆಕ್ಟ್ ಆಗ್ತದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಟ್ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಸೈಲೆಂಟಾಗಿ ತಮ್ಮ ಕೆಲಸವನ್ನು ತಮ್ಮ ಪಾಡಿಗೆ ಮುಗಿಸ್ಕೊಳ್ತಿರೋರು ಬೇರೆ ಯಾರಲ್ಲ, ಅದೇ DK ಶಿವಕುಮಾರ್ ಅವರು. ಹೌದು, DKಶಿ ಈಗ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ತಾನೇನು ಗುರಿಯನ್ನು ಇಟ್ಟಿದ್ದಾರೋ ಆ ಗುರಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ DK ಶಿವಕುಮಾರ್ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ CM ಸ್ಥಾನದ ಮೇಲೆ ಏನು ಕಣ್ಣಿಟ್ಟಿದ್ದಾರೆ ನೋಡಿ. ಆ CM ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಜೊತೆಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ ಈ ಎರಡೂ ಆಲೋಚನೆಯಲ್ಲೂ ಕೂಡ ಈಗ DK ಶಿವಕುಮಾರ್ ಬೇರೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ದು ಗುರಿ ಇರುವಂಥದ್ದು CM ಸ್ಥಾನವನ್ನು ತಲುಪಲೇಬೇಕು ಅನ್ನುವಂಥದ್ದು. ಆ CM ಸ್ಥಾನವನ್ನು ತಲುಪೋದಕ್ಕೆ ಮತ್ತು ತನ್ನ ರಾಜಕೀಯ ಶ್ರೇಯೋಭಿವೃದ್ಧಿಗೋಸ್ಕರ ಈಗ ಮತ್ತೆ ಪೂಜೆ ಪುನಸ್ಕಾರ ಟೆಂಪಲ್ ರನ್ನ ಮೊರೆಯನ್ನು DK ಶಿವಕುಮಾರ್ ಹೋಗಿದ್ದಾರೆ. ಹೌದು, DCM DK ಶಿವಕುಮಾರ್ ತಿಪ್ಟೂರು ತಾಲೂಕು ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಗುರುಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಮಾಹಿತಿಯನ್ನು ನೀಡಿದೆ. ಖಾಸಗಿ ಕಾರಿನಲ್ಲಿ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದು ಪೂರ್ವ ನಿಗದಿಯಂತೆ ಹೋಮ, ಸಂಕಲ್ಪ, ಹವನ ಹಾಗೂ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ ಅನ್ನೋದು ದೇವಾಲಯದ ಮೂಲಗಳಿಂದ ಗೊತ್ತಾಗಿದೆ. ಜೊತೆಗೆ ಇದು ಅಷ್ಟೂ ಕೂಡ ಅವರ ರಾಜಕೀಯ ಅಭಿವೃದ್ಧಿಗೆ ಏಳಿಗೆಗೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇನ್ನು ಕಾಡಸಿದ್ದೇಶ್ವರ ಮಠ ಗುರುಭವನಕ್ಕೆ ತೆರಳಿ ಪೀಠಾಧ್ಯಕ್ಷ
ಶ್ರೀ ಕರಿ ವೃಷಭಾದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದಂಥ ಡಿ.ಕೆ. ಶಿವೈ ಕಾಡಸಿದ್ದೇಶ್ವರ ಗದ್ದಿಗೆಗೆ ತೆರಳಿ ಸಂಕಲ್ಪ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೀಠದ ಅಜ್ಜಯ್ಯರಾದಂಥ ಶ್ರೀ ವೀರ ಗಂಗಾಧರ ಅಜ್ಜಯ್ಯನಿಗೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ್ರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ನೊಣವಿನಕೆರೆ ಮಠಕ್ಕೆ ಬರೋದ್ರಲ್ಲಿ ವಿಶೇಷ ಏನಿಲ್ಲ. ಅದು ಗುರು ಹಾಗೂ ಶಿಷ್ಯರ ನಂಬಿಕೆಯ ವಿಚಾರ. ಹಂದನಕೆರೆ ಮಠಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಒಂದು ರಸ್ತೆಯನ್ನು ಮಾಡಿಸಿದ್ದೆ. ಅದು ವ್ಯಾಜ್ಯದಲ್ಲಿ ಇತ್ತು. ಅರಣ್ಯ ಇಲಾಖೆ ತಕರಾರು ತೆಗಿತಾ ಇತ್ತು. ನಾನೇ ಹೋಗಿ ಅದೇನು ಸಮಸ್ಯೆ ಏನು ಅಂತ ಹೇಳಿ ನೋಡಿ ಅದನ್ನು ಸರಿ ಮಾಡಿ ಬಂದಿದ್ದೇನೆ ಅನ್ನೋಂಥ ಮಾತನ್ನು ಡಿ.ಕೆ. ಶಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಯಾವುದು ನೊಣವಿನಕೆರೆಯಲ್ಲಿ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ಕರಿ ವೃಷಭಾದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ, ಕಿರಿಯ ಶ್ರೀಗಳಾದಂಥ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿ, ಹೆಡಗಹಳ್ಳಿ ಮಠದ ಶ್ರೀ ವಿಶ್ವನಾಥ ಸ್ವಾಮೀಜಿ, ಆಡಳಿತ ಮಂಡಳಿಯ ಶಂಭೂಜಿ ಮಠ್ ಶಾಸ್ತ್ರಿಗಳಾದಂಥ ನಾಗರಾಜು ಜೊತೆಗೆ ರಾಜು ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದರು. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಡಿ.ಕೆ. ಶಿ ತುಂಬ ಉನ್ಮಾದತೆಯಿಂದ ಅಥವಾ ಒಂದು ಖುಷಿಯಲ್ಲಿ ಅಥವಾ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಪೂಜೆಯನ್ನು ಸಲ್ಲಿಸಿದರು ಅನ್ನೋದು ಅವರ ಮುಖಭಾವನೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಏನೊಂದು ಮಾತನ್ನು ಕೂಡ ಆಡದೆ ಅವರಷ್ಟಕ್ಕೆ ಅವರು ಸುಮ್ಮನಾಗಿದ್ದು ಮತ್ತೊಂದು ವಿಶೇಷ. ಅಷ್ಟು ಮಾತ್ರವಲ್ಲ, ಇನ್ನೂ ಒಂದು ವಿಶೇಷ ಇದೆ. ಅದೇನು ಅಂತ ಹೇಳಿದ್ರೆ, ಸಹಜವಾಗಿ ಡಿ.ಕೆ. ಶಿವಕುಮಾರ್ಗೆ ಇಲ್ಲಿ ಸಾಕಷ್ಟು ಒತ್ತಡಗಳು ಬರ್ತಾಯಿದ್ದಾವೆ. ಏನು, ಸಿ ಎಂ ಆಗಬೇಕು ನೀವು, ಮತ್ತು ಸಿ ಎಂ ಆಗಿ ರಾಜ್ಯದ ಅಧಿಕಾರದ ಗದ್ದುಗೆಯನ್ನು ಪಡಿಬೇಕು, ಯಾವುದೇ ಕಾರಣಕ್ಕೂ ಕೂಡ KPCC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಾರದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರೋಂಥ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನಾದರೂ ಬೇರೆಯವರಿಗೆ ಬಿಟ್ಟುಕೊಟ್ರೂ ಸಿ ಎಂ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಬಿಡೋದಕ್ಕೆ ಡಿ.ಕೆ. ಶಿವಕುಮಾರ್ ಸುತರಾಮ್ ಒಪ್ಪಿಗೆ ಇಲ್ಲ. ಈ ನಿಟ್ಟಿನಲ್ಲೇ ಮತ್ತೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಿರೋದು. ಮತ್ತು ಈಗಾಗಲೇ ಬದಲಾವಣೆ ಸಮಯ ಕೂಡ ಹತ್ತಿರ ಆಗ್ತಿದೆ. ಇಫ್ ಇಟ್ ಇನ್ ಕೇಸು ಲೋಕಸಭೆ ಚುನಾವಣೆ ನಂತರ ಅಂತ ಆದರೆ ಈಗ ಬದಲಾವಣೆ ಆಗಲೇಬೇಕು. ಯಾರೋ ಸಿ ಎಂ ಬದಲಾವಣೆ ಆಗಲೇಬೇಕು. ಬಟ್ ಆಗದೆ ಹೋದರೆ ಆಗುವಂಥ ಸಂದರ್ಭದಲ್ಲಿ ಇವರನ್ನು ಕನ್ಸಿಡರೇಷನ್ ಮಾಡಬೇಕು. ಇವರಿಗೆ ದೈವಬಲ ಸಹಜವಾಗಿ ಇದ್ದೇ ಇದೆ. ಆ ದೈವ ಕೈ ಹಿಡಿಬೇಕು ಅನ್ನೋದು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಂಬಿಕೆ, ಪ್ರಾರ್ಥನೆ ಮತ್ತು ಭಕ್ತಿಯ ಬೇಡಿಕೆ. ಈ ಬೇಡಿಕೆಯನ್ನು ಸಹಜವಾಗಿ ಇಲ್ಲಿವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಏನೆಲ್ಲ ಕೇಳಿದಾರೋ ಅದೆಲ್ಲವೂ ಕೂಡ ಅಜ್ಜಯ್ಯನ ಕೃಪೆಯಿಂದ ಆಗಿದೆ. ಇಫ್ ಇಟ್ ಇನ್ ಕೇಸ್ ಮತ್ತೆ ಅದೇ ರೀತಿ ಆದರೆ ಇನ್ನೊಂದು ಅದ್ಭುತಪೂರ್ವವಾದಂಥ ಪೂಜೆ ಪುನಸ್ಕಾರವನ್ನು ಇಲ್ಲಿಗೆ ಸಲ್ಲಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅನುಮಾನನೇ ಇಲ್ಲ. ಒಂದು ಭಾಗ. ಇನ್ನು ಎರಡನೇ ಭಾಗ, ಡಿ.ಕೆ. ಶಿವಕುಮಾರ್ಗೆ ಈ ಮಠದ ಮೇಲೆ ಅಗಾಧವಾದಂಥ ಭಕ್ತಿ ಇದೆ. ಈ ಡಿ.ಕೆ. ಶಿವಕುಮಾರ್ಗೆ ಎದುರಾದಂಥ ಪ್ರತಿಯೊಂದು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅವರ ಕೈ ಹಿಡಿದಿದ್ದು ಮತ್ತು ಅವರನ್ನು ಕಷ್ಟದಿಂದ ಪಾರು ಮಾಡಿದ್ದು ಇದೇ ಮಠ ಅನ್ನೋದು ಎರಡನೇ ಮಾತೇ ಇಲ್ಲ. ಜೊತೆಗೆ ಅಲ್ಲಿನ ಸ್ವಾಮೀಜಿಗಳು ಕೂಡ ಇವರಿಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತಾರೆ. ಆ ಗೌರವಕ್ಕೆ ಪಾತ್ರರಾಗಿರೋರು ಮಾತ್ರ ಇಂತಹ ಒಂದು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಅಂತಲೂ ಕೂಡ ಸ್ವಾಮೀಜಿ ಹೇಳ್ತಾರೆ. ಆಮೇಲೆ ಸ್ವಾಮೀಜಿಗೂ ಕೂಡ ಡಿ.ಕೆ. ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನುವಂತಹ ಆಸೆ ಇದೆ. ಹೀಗಾಗಿ ಈ ಹಿಂದೆ ಕೂಡ ಆಶೀರ್ವಾದ ಮಾಡಿದರು. ಈಗ ಮತ್ತೆ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಸಿ ಎಂ ಸ್ಥಾನವನ್ನು ಏರಲೇಬೇಕು, ಸಿ ಎಂ ಪಟ್ಟವನ್ನು ಏರಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಟೆಂಪಲ್ ರನ್ನನ್ನು ಶುರು ಮಾಡಿದ್ದು ಇದರಲ್ಲಿ ಸಕ್ಸಸ್ ಆಗ್ತಾರೆ. ಸಿ ಎಂ ಸಿದ್ದರಾಮಯ್ಯನವರಿಗೆ ಒಂದೊಂದೇ ಉರುಳುಗಳು ಬಿಗಿ ಆಗ್ತಿದ್ದು ಅದು ಇನ್ನಷ್ಟು ಹಿಡಿತವನ್ನು ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ